Hi, hello everybody. Welcome to Vikas Commerce Tutorials and I am Mr. Vikas Minke here. So ಸ್ನೇಹಿತರೆ ಇವತ್ತಿನ ಸೆಷನ್ ನಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಸೆಕೆಂಡ್ PUC ಅಕೌಂಟೆನ್ಸಿ ಕರ್ನಾಟಕ ಗವರ್ನಮೆಂಟಿನ ಒಂದು ಸೆಕೆಂಡ್ PUC ಅಕೌಂಟೆನ್ಸಿ ರಿಲೇಟೆಡ್ ಒಂದು ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದೆ, ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರ್ತಾವೋ, ಎಷ್ಟೆಷ್ಟು ಕ್ವಶನ್ಸ್ ಬರ್ತದೋ ಅಂತೇಳಿ ನಾವು ಚರ್ಚೆ ಮಾಡುವಂತಹ ಒಂದು ಕೆಲಸವನ್ನ ಇವತ್ತಿನ ಸೆಷನ್ ನಲ್ಲಿ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ PUC ಅಕೌಂಟೆನ್ಸಿ 2024 ಮಾರ್ಚ್ನಲ್ಲಿ ನೀವು ಎಕ್ಸಾಮ್ಸ್ ಬರಲಿದ್ದು ಅದರ ಪ್ಯಾಟರ್ನ್ ಯಾವ ರೀತಿ ಇರ್ತದೆ, ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅಂತೇಳಿ ನಾವು ಡಿಸ್ಕಸ್ ಮಾಡಲಿಕ್ಕೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೀವಿ. ಸೊ ತಡ ಮಾಡದೆ ನಾವು ನಮ್ಮ ಸೆಷನನ್ನು ಸ್ಟಾರ್ಟ್ ಮಾಡುವಂಥದ್ದು. ಯಾರೆಲ್ಲ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗ್ತದೆ. ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿಲ್ಲ, ನೀವು ಕೂಡ ಜಾಯ್ನ್ ಆಗಬಹುದು. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್, ದಟ್ ಈಸ್ ಸೆಕೆಂಡ್ PUC ಅಕೌಂಟೆನ್ಸಿ ಫಾರ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಯಾವ ರೀತಿ ಸ್ಟ್ರಕ್ಚರ್ ಮತ್ತು ಯಾವ ರೀತಿ ಪ್ಯಾಟರ್ನ್ ಅದ ಅಂತೇಳಿ. ಸೊ ಕಮಿಂಗ್ ಟು ದ 2 marks ಸೆಕ್ಷನ್, ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೆರ್ ಆರ್ 4 sections, ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C ಆ್ಯಂಡ್ ಸೆಕ್ಷನ್ D. ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸೆಕ್ಷನ್ A ನಲ್ಲಿ ಬರೋದು 20 ಕ್ವಶನ್ಸ್, 1 ಮಾರ್ಕಿನ 20 ಕ್ವಶನ್ಸ್, ನೋ ಎಕ್ಸ್ಟ್ರಾ ಕ್ವಶನ್ಸ್, ಎಲ್ಲ 20 ಕ್ವಶನ್ ನೀವು ಆನ್ಸರ್ ಮಾಡಬೇಕು. 5 ಮಲ್ಟಿಪಲ್ ಚಾಯ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, 5 ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ 5 WH ಕ್ವಶನ್ಸ್ ಅಂತ ಕರಿತೀವಿ. ಸೊ 1 ಮಾರ್ಕ್ ಕ್ಯಾಟಗರಿ ಯಾವ ರೀತಿ ಇರಬೇಕು, 2 ಮಾರ್ಕ್ಸ್ನಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ತಾವು ಅಂದರೆ ಯಾವ ಚಾಪ್ಟರಿಂದ, 6 ಮಾರ್ಕ್ಸ್ನಲ್ಲಿ ಯಾವ ಚಾಪ್ಟರ್, 12 ಮಾರ್ಕ್ಸ್ ಯಾವ ಚಾಪ್ಟರ್ ಅನ್ನೋದನ್ನು ಡಿಸ್ಕಸ್ ಮಾಡುವಂಥದ್ದು. ಸೆಕ್ಷನ್ B ನಲ್ಲಿ 2 marks ಕ್ವಶನ್ಸ್. ಸೆಕ್ಷನ್ B ನಲ್ಲಿ ಅವ್ರು ನಿಮಗೆ ಕೇಳ್ತಾ ಇರೋದು 5 ಕ್ವಶನ್ಸ್, ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. ಸೆಕ್ಷನ್ C ಬಂದುಬಿಟ್ಟು 6 ಮಾರ್ಕ್ಸ್ಗೆ ಅವ್ರು ನಿಮಗೆ ಕೇಳೋದು 5 ಕ್ವಶನ್ಸ್, ನೀವು ಆನ್ಸರ್ ಮಾಡಬೇಕಾಗಿರೋದು 3 ಕ್ವಶನ್ಸ್. ಸೆಕ್ಷನ್ 4 ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್, ಅಲ್ಲಿ ಬರೋದು 12 ಮಾರ್ಕ್ಸ್ ಕ್ವಶನ್. ಅಗೇನ್ ಅಲ್ಲಿ ನಿಮಗೆ ಅವ್ರು ಕೇಳ್ತಾ ಇರೋದು ಎಷ್ಟು ಕ್ವಶನ್ಸ್ ಅಪ್ಪ ಅಂದರೆ 6 ಕ್ವಶನ್ಸ್, ನೀವು ಬರಿಬೇಕಾಗಿರೋದು ಸ್ಟಿಲ್ 3. ಸೆಕ್ಷನ್ C ನಲ್ಲಿ 3 ಕ್ವಶನ್ಸ್, ಸೆಕ್ಷನ್ C ನಲ್ಲಿ 3 ಕ್ವಶನ್ಸ್, ಸೆಕ್ಷನ್ D ನಲ್ಲಿ ಕೂಡ 3 ಕ್ವಶನ್, 2 ಮಾರ್ಕ್ಸ್, 6 ಮಾರ್ಕ್ಸ್, 12 ಮಾರ್ಕ್ಸ್, ಎಲ್ಲವೂ ಕೂಡ 3 ಆನ್ಸರ್ ಮಾಡಿದ್ರೆ ಸಾಕಾಗ್ತದೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಚಾಪ್ಟರಿಂದ ಬರ್ತದ ಅಂತ ನೋಡೋದಾದ್ರೆ, ನಂಬರ್ 1 ನಾನು ಇಲ್ಲಿ ಬರೆದಿದ್ದೀನಿ, ಚಾಪ್ಟರ್ ನಂಬರನ್ನು ಬರೆದಿದ್ದೀನಿ. ಇದು ಸೀಕ್ವೆನ್ಸ್ ಅಲ್ಲ, ದಿಸ್ ಇಸ್ ನಾಟ್ ಸೀರಿಯಲ್ ವೈಸ್, ದಿಸ್ ಈಸ್ ದ ನೇಮ್ ನಂಬರ್ ಆಫ್ ಚಾಪ್ಟರ್. ಚಾಪ್ಟರ್ ನಂಬರ್ 1 ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಈ P&L ಅಪ್ರಾಪರಿಯೇಷನ್ ಮತ್ತು ಇಂಟ್ರೆಸ್ಟ್ ಡ್ರಾಯಿಂಗ್ಸ್, ಪ್ರಾಡಕ್ಟ್ ಮೆಥಡ್, ಆವ್ರೇಜ್ ಮೆಥಡ್, ಶಾರ್ಟ್ಕಟ್ ಮೆಥಡ್ ನಾವೇನು ಮಾಡ್ತೀವಲ್ಲ ಆ ಚಾಪ್ಟರಿಂದ 2 ಮಾರ್ಕ್ಸ್ಗೆ 1 ಕ್ವಶನ್ ಬರಬಹುದು. ಎಲ್ಲಿ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ದೇ ಮೇ ಆಸ್ಕ್ ಅಬೌಟ್ ಪಾರ್ಟ್ನರ್ಶಿಪ್ ಡೀಡ್, ದೇ ಮೇ ಆಸ್ಕ್ ಅಬೌಟ್ ಫೀಚರ್ಸ್, ದೇ ಮೇ ಆಸ್ಕ್ ಅಬೌಟ್ ಡೆಫಿನೇಷನ್, ದೇ ಮೇ ಆಸ್ಕ್ ಅಬೌಟ್ ಮೀನಿಂಗ್, ದೇ ಮೇ ಆಸ್ಕ್ ಅಬೌಟ್ ಅಡ್ವಾಂಟೇಜಸ್ ಆ್ಯಂಡ್ ಸೋ ಆನ್. ಈ ರೀತಿ 1 ಕ್ವಶನ್ ಬರ್ತದೆ. ಸೊ ಅದರ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ನಾವು ಮುಂದಿನ ಸೆಷನ್ನಲ್ಲಿ ನೋಡ್ತೀವಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಅಕೌಂಟೆನ್ಸಿ ಪೇಪರ್ ಬರೆಯೋ ತನಕ ಎವ್ರಿ ಡೇ ಅಕೌಂಟೆನ್ಸಿ ರಿಲೇಟೆಡ್ ಮತ್ತು ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡಿ ರಿಲೇಟೆಡ್ ನಾವು ಎವ್ರಿ ಡೇ ವಿಡಿಯೋಸನ್ನು ಹಾಕ್ತಾ ಇರ್ತೀವಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ, ಇದ್ರ ಜೊತೆ ನಿಮಗೆ ಹೆಲ್ಪ್ಫುಲ್ ಕೂಡ ಆಗ್ತದೆ. ಸೊ ಫಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟಿಂದ ಬರ್ತದೆ. ಇನ್ನು ಸೆಕೆಂಡ್ ಕ್ವಶನ್, ಮತ್ತೊಂದು ಕ್ವಶನ್ ಯಾವ್ದು ಬರ್ತದಪ್ಪ ಅಂದರೆ ಚಾಪ್ಟರ್ ನಂಬರ್ 3, ದಟ್ ಈಸ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್. ವಾಟ್ ಈಸ್ ಗೇನ್ ರೇಷಿಯೋ, ಗಿವ್ ದ ಫಾರ್ಮುಲಾ ಫಾರ್ ಗೇನ್ ರೇಷಿಯೋ, ಹೂ ಈಸ್ ಎಕ್ಸಿಕ್ಯೂಟರ್ ಅಕೌಂಟ್, ವೆನ್ ಈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ಡ್, ವಾಟ್ ಆರ್ ದಿ ಕ್ಲೇಮ್ಸ್ ದಟ್ ಇಸ್ ಗಿವನ್ ಟು ದಿ ಎಕ್ಸಿಕ್ಯೂಟರ್ ವೆನ್ ಅ ಪಾರ್ಟ್ನರ್ ಡೈಸ್. ಈ ರೀತಿ ಕೆಲವೊಂದು ಕ್ವಶನ್ಸ್ ಬರುವಂಥದ್ದು ಚಾಪ್ಟರ್ ನಂಬರ್ 3 ಇಂದ. ಚಾಪ್ಟರ್ ನಂಬರ್ 5 ದಟ್ ಈಸ್ ಶೇರ್ ಕ್ಯಾಪಿಟಲ್, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಅಲ್ಲಿಂದ ಕೂಡ 1-2 ಮಾರ್ಕ್ಸ್ಗೆ ಕ್ವಶನ್ ನಮಗೆ ಕಾಣ್ತದೆ. ಅದಾದ ನಂತರ 7th ಚಾಪ್ಟರ್ ದಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ, P&L ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಕೂಡ ನೋಡ್ತಾ ಇದ್ದೀವಿ. ಅದರ ಮೇಲೆ 1-2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಅದಾದ ನಂತರ 10 ಅಕೌಂಟಿಂಗ್ ಫಾರ್ ಕ್ಯಾಶ್ ಫ್ಲೋಸ್. ಸೊ ಕ್ಯಾಶ್ ಫ್ಲೋ ಮೇಲೆ ಕೂಡ ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋಸ್ ಆಗಿರ್ಬೋದು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಆಮೇಲೆ ಆಪರೇಟಿಂಗ್ ಆಕ್ಟಿವಿಟಿ, ಫೈನಾನ್ಷಿಯಲ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಈ 3 ಆಕ್ಟಿವಿಟೀಸ್ ಮೇಲೆ ಎಕ್ಸಾಂಪಲ್ಸ್ ಕೇಳಬಹುದು. ಅದು 3 ಆಕ್ಟಿವಿಟೀಸನ್ನ ಮೀನಿಂಗನ್ನು ಕೂಡ ಅವರು ಕೇಳಬಹುದು. ಸೊ ಎಷ್ಟದು ಇಲ್ಲಿ ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 5, 7 ಆಮೇಲೆ 10. 1, 3, 5, 7 ಎಲ್ಲ ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತ ಕರಿತೀವಿ. ಆಮೇಲೆ 10 ಒಂದವೆ. ಸೊ 5 ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಒಂದೊಂದು ಕ್ವಶನ್ ಬರ್ತದೆ. 1, 2, 3, 4, 5 ಚಾಪ್ಟರ್ ನಂಬರ್ 1,
3, 5, 7 ಆ್ಯಂಡ್ 10. ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಬಹುದು. ಇದನ್ನು ಬಿಟ್ಟು ಈ 5 ಚಾಪ್ಟರ್ಸನ್ನು ಬಿಟ್ಟು ಬೇರೆ ಚಾಪ್ಟರ್ಸಿನ 2 ಮಾರ್ಕ್ಸನ್ನು ಓದೋ ಅವಶ್ಯಕತೆ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಅ ಸ್ಟ್ರಾಟಜಿ. ಇದು ನಿಮಗೆ ಗೊತ್ತೇ ಇಲ್ಲ ಅಂತಂದಾಗ ನೀವೇನು ಮಾಡ್ತೀರಿ, ಡಾಂಕಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಎಲ್ಲ ಚಾಪ್ಟರಿಂದ ಎಲ್ಲ 2 ಮಾರ್ಕ್ಸ್ದು ಬಹ್ಯಾಟ್ ಮಾಡ್ಕೊತ ಓದ್ಕೊಂತ ಕೊಂಡಿರ್ತೀರಿ. ಆ ರೀತಿ ಆಗಬಾರ್ದು. ಎಲ್ಲ ಚಾಪ್ಟರ್ಯಿಂದ 2 ಮಾರ್ಕ್ಸ್ ಬರ್ತಾನೆ ಇಲ್ಲರಿ. ಮತ್ತೆಲ್ಲ ಕ್ವಶನ್ಸ್ ಯಾಕೆ ನೀವು ಓದ್ತೀರಿ, ಎಲ್ಲ ಆನ್ಸರ್ಸ್ಗಳನ್ನು ಯಾಕೆ ನೀವು ರೆಡಿ ಮಾಡ್ತೀರಿ? ಓನ್ಲಿ ಸ್ಟಡಿ ದೋಸ್ ಚಾಪ್ಟರ್ಸ್ ಫ್ರಮ್ ವೇರ್ ದೇ ಆರ್ ಆಸ್ಕಿಂಗ್ 2 ಮಾರ್ಕ್ಸ್ ಕ್ವಶನ್ಸ್. They are asking 2 marks questions from these chapters. Chapter number 1, 3, 5, 7 and 10. ಅರ್ಥ ಆಯ್ತಾ? ಅದಾದ ನಂತರ ಕಮಿಂಗ್ ಟು 6 ಮಾರ್ಕ್ಸ್ ಕೆಟಗರಿ, 6 ಮಾರ್ಕ್ಸಿನ ಕೆಟಗರಿ ಬಂದಾಗ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು 5 ಕ್ವಶನ್ಸ್. 5 ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೀವು ಸಾಲ್ವ್ ಮಾಡಬೇಕಾಗಿರೋದು 3 ಕ್ವಶನ್ಸ್. ಈಗ 5 ಕ್ವಶನ್ಸ್ ಯಾವ್ಯಾವ ರೀ ಸರ್? ನಂಬರ್ 1, P&L ಅಪ್ರಾಪ್ರಿಯೇಷನ್ ಆರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅಲ್ಲಿ ಪ್ರಾಡಕ್ಟ್ ಮೆಥಡ್ ಬರ್ತದೆ. ಸೊ ನಮ್ಮ ಒಂದು ವಿಚಾರ ಏನಪ್ಪ ಅಂದರೆ, ಅಕಾರ್ಡಿಂಗ್ ಟು ಅವರ್ ಗೆಸ್ಸಿಂಗ್, ಎವ್ರಿ ಟೈಮ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪ್ರಾಡಕ್ಟ್ ಮೆಥಡ್. ಸೊ ಗೋ ಫಾರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪ್ರಾಡಕ್ಟ್ ಮೆಥಡ್. ಹಂಗೆ ನೋಡಿದ್ರೆ ಎರಡಕ್ಕೂ ಈಕ್ವಲ್ ಚಾನ್ಸಸ್ ಅದ. ಎರಡನ್ನೂ ಕೂಡ ನೀವು ಪರ್ಫೆಕ್ಟ್ ಮಾಡಬೇಕು. ಇಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ಕೂಡ ಒಂದು ಬರ್ತದೆ. ಅದನ್ನು ಯಾವತ್ತೂ ಕೂಡ ನಾವು ಕ್ವಶನ್ ಪೇಪರ್ನಲ್ಲಿ ನೋಡಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಈ ಸಲನೂ ಕೂಡ ಅದು ಬರದೇ ಇರುವಂತಹ ಚಾನ್ಸಸ್ ಕೂಡ ಇದೆ. ಸೊ ಎರಡನ್ನ ಕೂಡ ನಾವು ಪರ್ಫೆಕ್ಟ್ ಮಾಡಬೇಕು. P&L ಅಪ್ರಾಪ್ರಿಯೇಷನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅದರೊಳಗೆ ಪ್ರಾಡಕ್ಟ್ ಮೆಥಡ್. ಸೊ ಅಲ್ಲಿ 5 ಕಾಲಮ್ಸ್ಗಳನ್ನು ಮಾಡ್ತೀವಿ. ಏನೋ ಡೇಟ್ ಇರ್ತದೆ, ವಿತ್ಡ್ರಾವಲ್ ಡೇಟ್ ಇರ್ತದೆ, ಕ್ಲೋಸಿಂಗ್ ಡೇಟ್ ಇರ್ತದೆ, ಅಮೌಂಟ್ ವಿತ್ಡ್ರಾನ್ ಇರ್ತದೆ, ಆಮೇಲೆ ಪ್ರಾಡಕ್ಟ್ ಕಾಲಮ್ ಇರ್ತದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈ ಫಾರ್ಮುಲಾ ಬರ್ತದೆ. ಇದರ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ ಮತ್ತು P&L ಅಪ್ರಾಪ್ರಿಯೇಷನ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತೇಳಿ ಒಂದೊಂದು ಪ್ರಾಬ್ಲಮ್ಗಳ ಇರುವಂಥ ಒಂದು ವಿಡಿಯೋವನ್ನು ಕೂಡ ನಾವು ಆಮೇಲೆ ಅಪ್ಲೋಡ್ ಕೂಡ ಮಾಡ್ತೀವಿ. ಸೊ P&L ಅಪ್ರಾಪ್ರಿಯೇಷನ್ ಮಾಡಬೇಕಾದ್ರೆ ಕೆಲವೊಂದು ಶಾರ್ಟ್ಕಟ್ ಟೆಕ್ನಿಕ್ಸ್ ಅದಾವು. ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮಾಡಬೇಕಾದ್ರೆ ಕೆಲವೊಂದು ಶಾರ್ಟ್ಕಟ್ ಟೆಕ್ನಿಕ್ಸ್ ಅದಾವು. ವೇರ್ ಯು ಕ್ಯಾನ್ ಗೆಟ್ ಮಿನಿಮಮ್ ಆಫ್ 3 ಮಾರ್ಕ್ಸ್. ಸೊ ಅಂಥ ವೀಡಿಯೋಸ್ಗಳನ್ನು ಕೂಡ ನಾವು ಇಲ್ಲಿ ಮುಂದೆ ನಿಮಗೆ ಸಿಗ್ತದೆ. ಅದಾದ ನಂತರ ಎರಡನೇದು ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ. ಎನಿ ಒನ್ ಇಲ್ಲಿ ವೈಸ್ ವರ್ಸ ಅದ. ಸ್ಯಾಕ್ರಿಫೈಸ್ ರೇಷಿಯೋ 6 ಮಾರ್ಕ್ಸ್ನಲ್ಲಿ ಬಂತು ಅಂದರೆ ದಿಸ್ ಇಸ್ ಅಡ್ಮಿಷನ್ ಚಾಪ್ಟರ್. 12 ಮಾರ್ಕ್ಸ್ ರಿಟೈರ್ಮೆಂಟ್ನಲ್ಲಿ ಬರ್ತದೆ. 6 ಮಾರ್ಕ್ಸ್ ಇಲ್ಲಿ ಬಂತು ಗೇನ್ ರೇಷಿಯೋ, ದಿಸ್ ಇಸ್ ರಿಟೈರ್ಮೆಂಟ್. 12 ಮಾರ್ಕ್ಸ್ ಅಡ್ಮಿಷನ್ನಲ್ಲಿ ಬರ್ತದೆ. 6 ಮಾರ್ಕ್ಸ್ ಅಡ್ಮಿಷನ್ನಲ್ಲಿ ಬಂದರೆ 12 ಮಾರ್ಕ್ಸ್ ರಿಟೈರ್ಮೆಂಟ್. 6 ಮಾರ್ಕ್ಸ್ ರಿಟೈರ್ಮೆಂಟ್ನಲ್ಲಿ ಬಂದರೆ 12 ಮಾರ್ಕ್ಸ್ ಅಡ್ಮಿಷನ್, ವಾಯ್ಸ್ ವರ್ಸ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ ಎರಡೂ ಫಾರ್ಮುಲಾಸ್ಗಳನ್ನು ನೀವು ಪರ್ಫೆಕ್ಟ್ ಮಾಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಗೇನ್ ರೇಷಿಯೋ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ರಿವರ್ಸ್. ಎರಡರಾಗ ನೀವು ಒಂದು ನೆನ್ಪಿಟ್ಕೊಂಡ್ರು ಸಾಕ್ರಿ. ಬಿಕಾಸ್ ಸ್ಯಾಕ್ರಿಫೈಸ್ ರೇಷಿಯೋದಾಗ ನೀವು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಎಕ್ಸಾಕ್ಟ್ಲಿ ಅದರ ಅಪೋಸಿಟ್ ಯಾವುದಾಗ್ತದೆ, ಗೇನ್ ರೇಷಿಯೋ. ಇಲ್ಲಿ NPSR ಕೂಡ ಬರ್ತದೆ. ನಾವಿಲ್ಲಿ ಬರಿತಾ ಇಲ್ಲ NPSR, ಬಟ್ ನಮ್ಮ ಒಂದು ಥಿಂಕಿಂಗ್ ಏನಪ್ಪ ಅಂದರೆ NPSR ಮೇ ನಾಟ್ ಕಮ್ ಇನ್ ಎಕ್ಸಾಮ್. ಸೊ ಹಾಗಾಗಿ ಒಂದು ರಿಸ್ಕ್ ಮೇಲೆ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ. ಈಗ ಸ್ಯಾಕ್ರಿಫೈಸ್ ಮತ್ತು ಗೇನ್ ರೇಷಿಯೋ ಎಂತಹ ಪ್ರಾಬ್ಲಮ್ಸ್ಗಳನ್ನು ನೀವು ಅಭ್ಯಾಸ ಮಾಡಬೇಕಪ್ಪ ಅಂದರೆ ವಿಚ್ ಆರ್ ಡೈರೆಕ್ಟ್ಲಿ ಗಿವನ್. ಅಂದರೆ ಈಗ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋನು ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರಬೇಕು, ಆಮೇಲೆ ನ್ಯೂ ರೇಷಿಯೋ ಕೂಡ ಕ್ವಶನ್ ಪೇಪರಲ್ಲಿ ಕೊಟ್ಟಿರಬೇಕು. ಎವ್ರಿಥಿಂಗ್ ಶುಡ್ ಬಿ ಗಿವನ್ ಇನ್ ಕ್ವಶನ್ ಪೇಪರ್ ಅಂತ ಡೈರೆಕ್ಟ್ ಕ್ವಶನ್ಸ್ ಅಂತ ಕರಿತೀವಿ. ಈಗ ನೀವು ಸಾಲ್ವ್ ಮಾಡಬೇಕಾದ್ರೆ ನಿಮ್ಮ ಕ್ಲಾಸ್ ರೂಮ್ಸ್ಗಳಲ್ಲಿ ಅಲ್ಲಿ ಕೇಸ್ 1, ಕೇಸ್ 2, ವೆನ್ ದಿಸ್ ಇಸ್ ಗಿವನ್, ವೆನ್ ದ್ಯಾಟ್ ಇಸ್ ಗಿವನ್, ಈ ರೀತಿ ಅದಾವ ನೋಡ್ರಿ. ಅವೆಲ್ಲ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ವೆನ್ ಡೈರೆಕ್ಟ್ಲಿ ಎವ್ರಿಥಿಂಗ್ ಈಸ್ ಗಿವನ್ ಅಂಥ ಕ್ವಶನ್ಸನ್ನು ಮಾತ್ರ ಸ್ಟಡಿ ಮಾಡಿರಿ. ಅದಾದ ನಂತರ ಮೂರನೇದು ಡೆತ್ ಆಫ್ ಎ ಪಾರ್ಟ್ನರ್, ದಟ್ ಈಸ್ ಪ್ರಿಪರೇಷನ್ ಆಫ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಕಂಪಲ್ಸರಿ ಕ್ವಶನ್ ಬರ್ತದೆ. ಸೊ ದಿಸ್ ಈಸ್ ಮೈ ಟಾಪ್ 1 ಪ್ರಿಯಾರಿಟಿ. ಟಾಪ್ 3 ನಮಗೆ ಎಷ್ಟು ಬೇಕು ರೀ? 3 ಬೇಕು. ಆ 3ರಲ್ಲಿ ಒಂದು ಕನ್ಫರ್ಮ್ 100% ಯಾವುದಾಗಿರಬೇಕು? ಡೆತ್ ಆಫ್ ಎ ಪಾರ್ಟ್ನರ್ ಕಂಪಲ್ಸರಿ ಆಗಿರಬೇಕು. ಅದಾದ ನಂತರ P&L ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಅಂತ ಕೇಳ್ತಾರೆ ಅವರು. ಸೊ ಇಲ್ಲಿ P&L ಸ್ಟೇಟ್ಮೆಂಟನ್ನು ನೀವು ಓದಿರಿ ಒಳ್ಳೆಯದು. ಬಿಕಾಸ್ ಚಾನ್ಸಸ್ P&L ಸ್ಟೇಟ್ಮೆಂಟ್ಗೆ ಜಾಸ್ತಿ ಅದ. ಹಂಗಂತೇಳಿ ಬ್ಯಾಲೆನ್ಸ್ ಶೀಟನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ, ಒಂದು ಸ್ವಲ್ಪ ಓದಬೇಕು. ಜಾಸ್ತಿ ಕಾನ್ಸಂಟ್ರೇಷನ್ ಯಾವುದಕ್ಕಿರಬೇಕು? P&L ಸ್ಟೇಟ್ಮೆಂಟ್ಗೆ. 7 ಹೆಡ್ಡಿಂಗ್ಸ್ ಬರ್ತಾವೆ ನೋಡ್ರಿ ಅಲ್ಲಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ಇನ್ಕಮ್, ಎಕ್ಸ್ಪೆನ್ಸಸ್, ಅದಾದ ನಂತರ ನಿಮ್ಮ ಇನ್ಕಮ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್, ಇನ್ಕಮ್ ಆಫ್ಟರ್ ಟ್ಯಾಕ್ಸ್, ಈ ರೀತಿ ನಾವು 7 ಕಾಲಮ್ಸ್ಗಳನ್ನು ಮಾಡ್ತೀವಿ. ಆ 7 ಕಾಲಮ್ಸ್ ಇರುವಂತಹ ಒಂದು P&L ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಕ್ಯಾಶ್ ಫ್ಲೋ ಈಸ್ ಆಲ್ಸೋ ವೆರಿ ಈಸಿ. ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆಕ್ಟಿವಿಟಿ
ಈ ರೀತಿ ಕೂಡ ಒಂದು ಕ್ವಶನ್ ಬರಬಹುದು. ಸೊ ನನ್ನ ಟಾಪ್ ಸೆಕೆಂಡ್ ಪ್ರಯಾರಿಟಿ ಯಾವುದಪ್ಪ ಅಂದರೆ P&L ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ನನ್ನ ಥರ್ಡ್ ಟಾಪ್ ಪ್ರಯಾರಿಟಿ P&L ಅಪ್ರಾಪ್ರಿಯೇಷನ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಆಮೇಲೆ ಫೋರ್ತ್ ಪ್ರಯಾರಿಟಿ ಗೋ ಫಾರ್ ಸ್ಯಾಕ್ರಿಫೈಸ್ ರೇಷಿಯೋ ಆ್ಯಂಡ್ ಗೇನ್ ರೇಷಿಯೋ. ನಾನು ಕ್ಯಾಶ್ ಫ್ಲೋ ಬಿಡ್ತಾ ಇದ್ದೀನಿ ಬಿಕಾಸ್ ನಮಗೆ ಡೆತ್ ಆಫ್ ಪಾರ್ಟ್ನರ್ ಇಸ್ ಕಂಪಲ್ಸರಿ, ನಮಗೆ ಗೊತ್ತದು ಬಂದೇ ಬರ್ತದೆ, ಅದನ್ನು ಓದ್ರಿ. ಸ್ಯಾಕ್ರಿಫೈಸ್ ರೇಷಿಯೋ ಗೇನ್ ರೇಷಿಯೋ ಡೈರೆಕ್ಟ್ ಕ್ವಶನ್ಸ್ ಓದ್ರಿ. 90% ಸ್ಯಾಕ್ರಿಫೈಸ್ ರೇಷಿಯೋ ಗೇನ್ ರೇಷಿಯೋ ಡೈರೆಕ್ಟ್ ಕ್ವಶನ್ಸನ್ನು ಬರ್ತದೆ. ಆಮೇಲೆ P&L ಬ್ಯಾಲೆನ್ಸ್ ಶೀಟ್, P&L ಬರುವಂಥ ಚಾನ್ಸಸ್ ಜಾಸ್ತಿ. P&L ಅಪ್ರಾಪ್ರಿಯೇಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುವಂಥ ಸಾಧ್ಯತೆ ಜಾಸ್ತಿ. ಎರಡೂ ಈಸ್ ಎರಡು ಪರ್ಫೆಕ್ಟ್ ಮಾಡಿರಿ, ಎರಡರಾಗ ಒಂದು ಕಂಪಲ್ಸರಿ ಬರ್ತದೆ. ಸೊ ಇಲ್ಲಿ ಒಂದು ಆಗ್ತದೆ, ಎಕ್ಸಿಕ್ಯೂಟಿವ್ ಎರಡು ಆಗ್ತದೆ. ಸ್ಯಾಕ್ರಿಫೈಸ್ ರೇಷಿಯೋ ಗೇನ್ ರೇಷಿಯೋ ಮಾಡ್ಬೋದು, P&L ಬ್ಯಾಲೆನ್ಸ್ ಶೀಟ್ ಕೂಡ ನೀವು ಮಾಡ್ಬೋದು. ಸ್ಯಾಕ್ರಿಫೈಸ್ ಗೇನ್ ರೇಷಿಯೋ 90% ಚಾನ್ಸಸ್ ಡೈರೆಕ್ಟ್ ಕ್ವಶನ್ಸ್, P&L ಸ್ಟೇಟ್ಮೆಂಟ್ 90% ಅದ ಬರಬೇಕು. ಓಕೆ, ಸೊ ಈ ರೀತಿ ಒಂದು ಸ್ಟ್ರಾಟಜಿಯನ್ನು ಮಾಡಿರಿ. ಒಂದನ್ನು ನೀವು ಅರ್ಥ ಮಾಡ್ಕೊಳ್ರಿ. ಇಫ್ ಯು ಆರ್ ಟ್ರೈಯಿಂಗ್ ಟು ಸಾಲ್ವ್ ಎವ್ರಿಥಿಂಗ್, ಇಫ್ ಯು ವಾಂಟ್ ಎವ್ರಿಥಿಂಗ್, ಯು ವಿಲ್ ನಾಟ್ ಗೆಟ್ ಎನಿಥಿಂಗ್. ಎಲ್ಲವನ್ನೂ ಬೇಕು ಅನ್ನೋ ಒಂದು ನೀವು ಹಂಬಲದಲ್ಲಿ, ಆತುರತದಲ್ಲಿ ಏನಾಗ್ತದಪ್ಪ ಅಂದರೆ ನಿಮಗೇನೂ ಸಿಗುವಂತಹ ಒಂದು ಕೆಲಸ ಆಗಬಹುದು, ಏನೂ ಸಿಗಲಿಕ್ಕಿಲ್ಲ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಸ್ಟಡಿ ಮಾಡಿದರೆ ಅದು ಚಾಣಾಕ್ಷತನವಲ್ಲ. ಯಾವುದು ಬೇಕು ಅದನ್ನು ಮಾತ್ರ ಸ್ಟಡಿ ಮಾಡಿದ್ರೆ ಅದು ಚಾಣಾಕ್ಷತನ ಅಂತ ಕರಿತೀವಿ, ಅಂದಾಗ ಮಾತ್ರ ಸ್ಕೋರ್ ಆಗ್ತದೆ. ಅದಾದ ನಂತರ ಕಮಿಂಗ್ ಟು 12 ಮಾರ್ಕ್ಸ್ ಕೆಟಗರಿ. 12 ಮಾರ್ಕ್ಸ್ನಲ್ಲಿ ನೀವು ಯಾವುದನ್ನು ಸಾಲ್ವ್ ಮಾಡಿದ್ರೆ ಬೆಟರ್ ಆಗಿರ್ತದೆ. ಸೊ ದೇ ಆರ್ ಆಸ್ಕಿಂಗ್ 6 ಕ್ವಶನ್ಸ್ ಫ್ರಮ್ 12 ಮಾರ್ಕ್ಸ್. 6 ಕ್ವಶನ್ಸ್ ಯಾವ್ಯಾವಪ್ಪ ಅಂದರೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್. ಇದೇ ಹೇಳಿದ್ದೀನಿ ನಾನು. 6 ಮಾರ್ಕ್ಸ್ನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬಂತು, ಇಲ್ಲಿ ರಿಟೈರ್ಮೆಂಟ್ ಬರಬೇಕು. 6 ಮಾರ್ಕ್ಸ್ನಲ್ಲಿ ಗೇನ್ ರೇಷಿಯೋ ಬಂತು, ಇಲ್ಲಿ ಅಡ್ಮಿಷನ್ ಬರಬೇಕು. 95% ಚಾನ್ಸಸ್, ಮೋರ್ ದೆನ್ 95% ಇಲ್ಲಿ ಅಡ್ಮಿಷನ್ ಬರ್ತದೆ. 6 ಮಾರ್ಕ್ಸ್ನಲ್ಲಿ ಗೇನ್ ರೇಷಿಯೋನ ಬರ್ತದೆ, ಮೋರ್ ದೆನ್ 95%. 6 ಮಾರ್ಕ್ಸ್ನಲ್ಲಿ ಗೇನ್ ರೇಷಿಯೋ, 12 ಮಾರ್ಕ್ಸ್ನಲ್ಲಿ ಅಡ್ಮಿಷನ್. ಓಕೆ, ಅದಾದ ನಂತರ ಎರಡನೇದು ಡಿಸಲ್ಯೂಷನ್. ವೆರಿ ಈಸಿ, ಡಿಸಲ್ಯೂಷನ್ ಕಂಪಲ್ಸರಿ ಕ್ವಶನ್. ಅದಾದ ನಂತರ ಶೇರ್ ಕ್ಯಾಪಿಟಲ್. ಈಗ ಶೇರ್ ಕ್ಯಾಪಿಟಲ್ 3-4 ವೆರೈಟಿ ನೋಡ್ತೀವಿ. ಅಲ್ಲಿ ಯಾವ್ದು ನೋಡ್ರಪ್ಪ ಅಂದರೆ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂ. ನಾವೊಂದು ಹಳೆ ವಿಡಿಯೋ ಕೂಡ ಮಾಡಿದ್ದೀವಿ ವಿಚ್ ಹ್ಯಾಸ್ ಗಾಟ್ 18,000 ವ್ಯೂಸ್. ನಾನೊಂದು ಹಳೆ ವಿಡಿಯೋ ಇದ್ರ ಮೇಲೆ ಅದ, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂ ಅಂತೇಳಿ 18,000 ವ್ಯೂಸ್ ಆ ವಿಡಿಯೋ ಕೂಡ ಬಂದದ. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬಟ್ ಇನ್ನೊಂದು ಕೆಲವು ದಿನಗಳನ್ನು ನೀವು ವೇಟ್ ಮಾಡಿದರೆ ಇದ್ರ ಮೇಲೆ ಅಪ್ಡೇಟೆಡ್ ವಿಡಿಯೋವನ್ನು, ಹೊಸದಾಗಿ ಒಂದು ವಿಡಿಯೋನ ಮಾಡಿ ಕೂಡ ನಾನು ಹಾಕ್ತೀನಿ. ಅದಾದ ನಂತರ 4ನೇದು ಡಿವೆಂಚರ್ಸ್ ಮೇಲೆ ಒಂದು ಕ್ವಶನ್ ಬರ್ತದೆ. 5ನೇದು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಇದು ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್. ಕಂಪ್ಯಾರೇಟಿವ್ ಸೈಡ್ ಟು ಸೈಡ್ ಕಂಪೇರ್ ಮಾಡಬೇಕು, ವಿಚ್ ಇಸ್ ಕಾಲ್ಡ್ ಆಸ್ ಹಾರಿಜಾಂಟಲ್. ಆಮೇಲೆ ಕಾಮನ್ ಸೈಜ್ ಕೆಳಗಡೆ ಮೇಲ್ಗಡೆ ಕಂಪೇರ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಆಸ್ ವರ್ಟಿಕಲ್ ಸ್ಟೇಟ್ಮೆಂಟ್ಸ್. ಅದ್ರ ಬಗ್ಗೆ ಕೂಡ ಆಮೇಲೆ ಚರ್ಚೆ ಮಾಡ್ತೀನಿ. ಅದಾದ ನಂತರ ಅಕೌಂಟಿಂಗ್ ರೇಷಿಯೋಸ್. ವೆರಿ ಸಿಂಪಲ್ ಅಕೌಂಟಿಂಗ್ ರೇಷಿಯೋಸ್. ಅಲ್ಲಿ ಯಾವ ಮಾಡಬೇಕಪ್ಪ ಅಂದರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಬಿಲ್ಸ್ ರಿಸಿವೇಬಲ್ ಟರ್ನ್ ಓವರ್ ರೇಷಿಯೋ, ಬಿಲ್ಸ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸೊ ಇವು 6 ರೇಷಿಯೋಸ್ಗಳನ್ನು ಮಾಡಿದ್ರು ಕೂಡ ನೀವು ಪಾರ್ ಆಗ್ತೀರಿ. ಅವು ಆಗೇನು ಅದರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಈಗ ನನ್ನ ಟಾಪ್ 3 ಪ್ರಯಾರಿಟಿ ಯಾವುದು? ನಂಬರ್ 1 ಗೋ ಫಾರ್ ಶೇರ್ ಕ್ಯಾಪಿಟಲ್. ಇಟ್ ಈಸ್ ವೆರಿ ಈಸಿ. 9 ಜರ್ನಲ್ ಎಂಟ್ರಿ ಕೇಳ್ತಾರೆ. ಫಸ್ಟ್ 6 ಜರ್ನಲ್ ಎಂಟ್ರಿ ಆರ್ ಡೆಡ್ ಈಸಿ. ಇನ್ನು 3 ಜರ್ನಲ್ ಎಂಟ್ರಿ, 7ನೇದು ಇಟ್ ಇಸ್ ರಿಲೇಟೆಡ್ ವಿತ್ ಫಾರ್ಫೀಚರ್ ಎಂಟ್ರಿ, 8th ಎಂಟ್ರಿ ಇಸ್ ರಿಲೇಟೆಡ್ ವಿತ್ ರೀಇಶ್ಯೂ, 9th ಎಂಟ್ರಿ ಇಸ್ ರಿಲೇಟೆಡ್ ವಿತ್ ಟ್ರಾನ್ಸ್ಫರಿಂಗ್ ದಿ ಬ್ಯಾಲೆನ್ಸ್ ಟು ಕ್ಯಾಪಿಟಲ್ ರಿಸರ್ವ್. ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಮುಂದಿನ ವೀಡಿಯೋಸ್ಗಳಲ್ಲಿ. ಆಮೇಲೆ 2ನೇದು ಗೋ ಫಾರ್ ಡಿಸಲ್ಯೂಷನ್ದಾಗ ಅರ್ಧ ಕ್ವಶನ್ ಬರೀಬೇಕ್ರಿ. 6 ಮಾರ್ಕ್ಸ್ ನೀವು ಸಿಗ್ತಾವೆ. ಸೊ ಟಾಪ್ ಪ್ರಯಾರಿಟಿ ಶೇರ್ ಕ್ಯಾಪಿಟಲ್. 2ನೇದು ಗೋ ಫಾರ್ ಡಿಸಲ್ಯೂಷನ್. ನಮಗೆ ಎಷ್ಟು ಬೇಕು? 3 ಬೇಕು. ಎಷ್ಟು ಸಿಕ್ಕು ಈಗ? 2. ಇನ್ನು 3ನೇದು ಯಾವುದಪ್ಪ ಅಂದರೆ ಗೋ ಫಾರ್ ಕಂಪ್ಯಾರಿಟಿವ್ ಅಥವಾ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್. ಕಂಪ್ಯಾರಿಟಿವ್ P&L ಕೇಳಬಹುದು, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಬಹುದು. ಕಾಮನ್ ಸೈಜ್ P&L ಕೇಳಬಹುದು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳಬಹುದು. ಈಗ 6 ಮಾರ್ಕ್ಸ್ನಲ್ಲಿ P&L ಅಥವಾ ಬ್ಯಾಲೆನ್ಸ್ ಶೀಟ್ ಯಾವುದರೆ ಒಂದು ಬರುವುದದ 90%. ಇಲ್ಲಿ 6 ಮಾರ್ಕ್ಸ್ಗೆ P&L ಬರ್ತದೆ. ಇಲ್ಲಿ P&L ಸ್ಟೇಟ್ಮೆಂಟ್ ಬಂತಪ್ಪ ಅಂದರೆ ಇಲ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬಂದರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ P&L. 2 ಚಾಪ್ಟರ್ ಬೇರೆ ಬೇರೆ ಆಗಿರಬಹುದು, ಬಟ್ ಕಾನ್ಸೆಪ್ಟ್ಸ್ ಆರ್ ಸೇಮ್. ಬಟ್ ಇಲ್ಲಿ 12 ಮಾರ್ಕ್ಸ್ ಅದ, ಇಲ್ಲಿ 6 ಮಾರ್ಕ್ಸ್ ಅದ. ಇಲ್ಲಿ 2 ಕಾಲಮ್ ಎಕ್ಸ್ಟ್ರಾ ಬರ್ತಾವ್ರಿ 12 ಮಾರ್ಕ್ಸ್ಗಳಲ್ಲಿ. ಸೊ ಇಲ್ಲಿ P&L ಕೇಳಿದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೋ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳಿದ್ರೆ 12 ಮಾರ್ಕ್ಸ್ನಲ್ಲಿ P&L ಕೇಳಬೇಕು. 2 ಕಡೆನ P&L ಕೇಳಿದ್ರು ಯು ಆರ್ ವೆರಿ ಲಕ್ಕಿ. 2 ಕಡೆನ ಬ್ಯಾಲೆನ್ಸ್ ಶೀಟ್ ಕೇಳಿದ್ರು ಯು ಆರ್ ಸ್ಟಿಲ್ ವೆರಿ ಲಕ್ಕಿ. ಹಾಗಾಗಂಗಿಲ್ಲ.
ವೈಸ್ ವರ್ಸ ಆಗ್ತದೆ. ಓಕೆ, ಸೊ ಟಾಪ್ 3 ಈಸ್ ಕಂಪ್ಯಾರಿಟಿವ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸರ್ ಇನ್ನೊಂದು ಎಕ್ಸ್ಟ್ರಾ ಬೇಕ್ರಿ, ಇನ್ ಕೇಸ್ ನೀವು 3ರಾಗ ನಮಗೆ ಯಾವುದೋ ಒಂದು ಸಮಸ್ಯೆ ಆಯಿತು ಎಕ್ಸಾಮ್ನಲ್ಲಿ, ಆವಾಗ ಗೋ ಫಾರ್ ಅಕೌಂಟಿಂಗ್ ರೇಷಿಯೋಸ್. ಅಕೌಂಟಿಂಗ್ ರೇಷಿಯೋನಲ್ಲಿ 6 ಫಾರ್ಮುಲಾಸ್ ಬರ್ತಾವೆ. ಆ 6 ಫಾರ್ಮುಲಾಸ್ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಎಲ್ಲ ಹಳೆ ಕ್ವಶನ್ ಪೇಪರ್ಸ್ ನೋಡಿದಾಗ those 6 formulas are going to repeated in your preparatory exam also. Those 6 formulas have come. 6 ಫಾರ್ಮುಲಾಗಳಲ್ಲಿ 5 ಫಾರ್ಮುಲಾ ಬಂದಿತ್ತು, ಒಂದು ಈಸಿ ಬಂದಿತ್ತು. ಅದು ಬಹುಶಃ ಯಾವುದ್ರ ಮೇಲೆಪ್ಪ ಅಂದ್ರೆ ಕರೆಂಟ್ ರೇಷಿಯೋ ಮೇಲೆ ಬಂದಂತಹ ಒಂದು ಕ್ವಶನ್ ಕೂಡ ಇತ್ತು, ಅದು ಕೂಡ ಈಸಿ ಅದ. ಸೊ ಟಾಪ್ 3, ಆಮೇಲೆ ಎಕ್ಸ್ಟ್ರಾ ಶುಡ್ ಬಿ ಅಕೌಂಟಿಂಗ್ ರೇಷಿಯೋ. ಇನ್ನು ಡಿಬೆಂಚರ್ಸ್ ಡೋಂಟ್ ಸ್ಟಡಿ ಪ್ಲೀಸ್. ಅಡ್ಮಿಷನ್ ರಿಟೈರ್ಮೆಂಟ್ ಕೂಡ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಬಿಕಾಸ್ ಇದರ ಲೆಂದಿ ಚಾಪ್ಟರ್ಸ್, ದೊಡ್ಡ ಚಾಪ್ಟರ್ಸ್ ಅದಾವ್ರಿ. ಸೊ ನಾನು ಇದೇ ಹೇಳ್ದಲ್ಲ, ಎಲ್ಲವನ್ನೂ ಕೂಡ ಅಭ್ಯಾಸ ಮಾಡ್ತೀನಿ ಅಂದರೆ ಯಾವುದೂ ಕೂಡ ನೆನಪುಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್, ಆ ಕಡೆ ಡಿವೆಂಚರ್ಸ್, 2 ಚಾಪ್ಟರ್ನ ತೆಗೆದುಬಿಟ್ರೆ 4 ಚಾಪ್ಟರ್ ಹೆಂಗೆ ಮಾಡಬೇಕಪ್ಪ ಅಂದರೆ ಅತಿ ಪರ್ಫೆಕ್ಟಿಂದ ಇರಬೇಕು. ಸಿ ವೆನ್ ಯು ಆರ್ ಲಿವಿಂಗ್ ಸಮಥಿಂಗ್, ಯಾವುದೋ ಏನೋ ಒಂದು ಚಾಪ್ಟರ್ ನೀವು ಬಿಡ್ತಾ ಇದ್ದೀರಂದ್ರೆ ಉಳ್ಕಿದ ಚಾಪ್ಟರ್ 100% ರೆಡಿ ಇರಬೇಕು ರೀ. ಸರ್ ಅವು 2 ಬಿಡ್ತೇನೆ ರೀ, ಇದನ್ನು ಮಟ್ಟೆ 50% ಓದ್ತಿರಿ. ನೋ, 2 ಚಾಪ್ಟರ್ನ ಬಿಡ್ತಾ ಇದ್ದೀರಂದ್ರೆ ಅದರ್ ಚಾಪ್ಟರ್ ಶುಡ್ ಬಿ ಪರ್ಫೆಕ್ಟ್. 100% ಎಂಥ ಕ್ವಶನ್ ಬೇಕಾದ್ರೆ ಬರಲಿ, ನಾನು ಸ್ಟಡಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್, ನಾನು ಸಾಲ್ವ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇರಬೇಕು. ಓಕೆ, ಸೊ 2 ಚಾಪ್ಟರ್ನ ಬಿಡ್ರಿ, ಇಲ್ಲಿ ಕ್ಯಾಶ್ ಫ್ಲೋನ ಬಿಟ್ಟರು ಕೂಡ ಬೆಟರ್ ಆಗಿರ್ತದೆ. ಸೊ ಈ ರೀತಿ ನಮ್ಮ ಸ್ಟ್ರಾಟಜಿ ಇದೆ. 2 marks, 6 marks, 12 marks. ಇನ್ನು ಬರುವಂತಹ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ 6 marks ಕ್ವಶನ್ಸನ್ನು ಸಾಲ್ವ್ ಮಾಡಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. 12 marks ಕ್ವಶನ್ಸ್ ಕೂಡ ಸಾಲ್ವ್ ಮಾಡುವಂತಹ ಕೆಲಸ ಮಾಡ್ತೀವಿ. 2 marks ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅನ್ನೋದನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಟುಡೇ ಈಸ್ February 21. ವಿ ಹ್ಯಾವ್ ಸ್ಟಿಲ್ ಲಾಟ್ ಆಫ್ ಟೈಮ್. ಆಲ್ಮೋಸ್ಟ್ ಇನ್ನೂ ಕೂಡ ನಿಮಗೆ ಒಂದು 20-25 ದಿನ ಅದು ಅಕೌಂಟೆನ್ಸಿ ಪೇಪರ್ಗೆ. ಸೊ ಎವ್ರಿ ಡೇ ಒಂದೊಂದು ವಿಡಿಯೋ ಅಂದರೂ 20 videos, ಅಪ್ರಾಕ್ಸಿಮೇಟ್ಲಿ 15 videos ಆದರೂ ನಿಮಗೆ ಈಗ ಇಲ್ಲಿಂದ ಸಿಗ್ತಾ ಇರ್ತದೆ. ಸೊ ಇದನ್ನು ವಾಚ್ ಮಾಡ್ತಾ ಇರಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಸ್ಕೋರ್ ಹೆಚ್ಚು ಮಾಡ್ತಾ ಇರಿ. ಸೊ ಯಾರಿಗಿದೆ ಹೆಲ್ಪ್ಫುಲ್ ಅನ್ನಿಸ್ತದೆ ಅವ್ರಿಗೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡಿರಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೋ, ಯಾರು ಸೆಕೆಂಡ್ PUCನಲ್ಲಿ ಕಲಿತಾ ಇದ್ದಾರೋ ಅವ್ರಿಗೂ ಕೂಡ ಇದನ್ನು ಕಳಿಸುವಂತಹ ಒಂದು ಕೆಲಸವನ್ನು ನೀವು ಮಾಡಬೇಕು. So thank you for watching Vikas Commerce Tutorials. For our until we upload our next video, stay tuned with Vikas Commerce Tutorials, which is concerned with second PUC, first PUC, accountancy and business study related videos. Thank you.